ಫೋನ್ ಮಾಡ್ಬಿಡ್ಲಾ? ಅಮ್ಮ ಹೇಳಪ್ಪ. ಹೇಳ್ಪರಿ ನೋಡ್ದಾ? ನೋಡಿದ್ದಕ್ಕೆ ಫೋನ್ ಮಾಡಿದ್ದು. ಈ ಫೋಟೋ ಯಾವಾಗ್ಲೂ ತೆಗ್ದಿದ್ದು? ಫುಲ್ ಫ್ರೆಶ್ ಫೋಟೋ, ಇವಾಗ ತಾನೇ ತೆಗ್ದಿದ್ದು. ನಾನು ಅಕ್ಕ ರಾಣಿ ಮೇಲೆ ಆಚೆ ಬಂದಿದ್ವಿ, ಪಾನಿಪುರಿ ಅಂತ ಫೋಟೋ ತೆಗ್ದಿದ್ದು. ನಿನಗದನ್ನ ಕಳಿಸ್ತೆ. ಈಗ ಸಮಾಧಾನ ಆಯ್ತು ಕಣೆ. ಎಲ್ಲಿ ನೀವಿಬ್ರು ನಾನು ಹೇಳ್ಕೊಟ್ಟಿದ್ದನ್ನೆಲ್ಲ ಮರೆತು ನಿಮ್ಮ ಅಹಂಕಾರದಲ್ಲಿ ನಿಮ್ಮ ಜೀವನನ ಹಾಳು ಮಾಡ್ಕೊಂಡ್ಬಿಡ್ತಿರೋ ಅಂತ ಭಯ ಆಗಿತ್ತು. ನೀವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿ ಒಟ್ಟಿಗೆ ಇದ್ರೆ ಅದಕ್ಕಿಂತ ಹೆಚ್ಚಿಂದ ನನ್ಗೇನು ಬೇಡಮ್ಮ. ನೀನ್ ಮೊದ್ಲು ಆರಾಮಾಗಿರು ಪರಿ. ನನ್ ಮೊದ್ಲು ಹಿಂಗೇನೆ, ಇವಾಗ್ಲೂ ಹಂಗೆ, ಮುಂದೆನು ಹಿಂಗೇನೆ. ಸರಿನಮ್ಮ. ಈ ಆರ್ತಿ ಕೂಡ ಮಾತಾಡ್ಬೇಕು ಅನ್ಸ್ತದೆ. ಸರಿ ಹೇಳಮ್ಮ. ಖುಷಿ ಆಯ್ತು ಮಗಳೇ. ನೀವಿಬ್ರು ಯಾವಾಗ್ಲೂ ಹೀಗೆ ಇರ್ಬೇಕು, ಆಯ್ತಾ? ಆಯ್ತಮ್ಮ, ನಾವಿಬ್ರು ಹೀಗೆ ಇರ್ತೀವಿ. ನೀನು ಚಿಂತೆ ಮಾಡ್ಬೇಡ ಅಮ್ಮ. ನನ್ನ ಕ್ಷಮಿಸ್ಬಿಡು. ನೀನ್ ಮನೆಗ್ ಬಂದಾಗ ನಿನಗ್ ಬೇಜಾರಾಗುತ್ತಲ್ಲ ಮಾತಾಡ್ಬಿಟ್ಟೆ. ಆರ್ತಿ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲಮ್ಮ. ನೀನು ಸಣ್ಣ ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ತಲ್ಲ, ಅದೇ ನಿನ್ ಸಮಸ್ಯೆ. ಮುಂದೆ ಈ ತರ ಆಗ್ದಿರೋ ಹಾಗೆ ನೋಡ್ಕೊ. ಆಯ್ತಮ್ಮ. ಅಕ್ಕ ಲೌಡ್ ಸ್ಪೀಕರ್ ಹಾಕು. ಏ ಪರಿ, ಇದೇ ಖುಷಿಗೆ ತಾಯಿ ಸ್ಥಾನದಲ್ಲಿ ನಿಂತು ಯಾವ್ದೇ ಸೆಂಟಿ ಡೈಲಾಗ್ ಹೊಡಿಯಲ್ವಾ? ಏ ಬಜಾರಿ, ಹಾಕ್ತೀನಿ ನೋಡು. ನೀವಿಬ್ರು ಒಟ್ಟಿಗೆ ನಮ್ಮ ಮನೆಗೆ ಬರ್ತೀರಲ್ಲ, ನಿಮ್ಮನ್ನ ರೂಮಲ್ಲಿ ಕೂರಿಸ್ಕೊಂಡು 1 ಗಂಟೆ ಭಾಷಣ ಮಾಡ್ತೀನಿ, ಸರಿನಾ? ಹೇಳಿ ಹೊಡ್ಸ್ಕೊಳ್ಳೋದು ಅಂದ್ರೆ ಇದೇನೆ. ಸರಿ ಪರಿ, ಖುಷಿಯಾಗಿರು. ಬಾಯ್. ಜಾಸ್ತಿ ಆಗೋಯ್ತು ನನ್ಗಂತೂ. ಜಾಸ್ತಿ ಆಯ್ತು. ಅದಕ್ಕೆ ನಿಂತಿರ್ತೀನಿ ಬಾ. ಪಾನಿಪುರಿ ಸಖತ್ತಾಗಿತ್ತು ಅಲ್ವಾ? ನಾವ್ ರೈಡ್ ಹೋಗ್ತಾ ಇದ್ದಿದ್ರೆ ಪಾನಿಪುರಿ ಮಿಸ್ ಆಗೋಗಿರ್ತಿತ್ತು. ಹೌದಮ್ಮ, ಆಚೆ ಹೋಗಿ ತುಂಬಾ ಫ್ರೆಶ್ ಫೀಲ್ ಆಯ್ತು. ಮನೇಲೆ ಇದ್ದು ತುಂಬಾ ಬೋರ್ ಆಗ್ಬಿಟ್ಟಿತ್ತು. ಮತ್ತೆ ನಮ್ಮ ಹಳೆ ದಿನಗಳೆಲ್ಲ ನೆನ್ಪಾಯ್ತು ನನ್ಗೆ. ಹ್ಞೂ ಅಕ್ಕ, ಇನ್ಮೇಲೆ ಆಗಾಗ ರೈಡ್ಸ್ ಹೋಗ್ತಾನೆ ಇರೋಣ. ನಮ್ ಮಧ್ಯೆ ಯಾರೇನೇ ತಂದಿಟ್ರು ಅವ್ನ ಕೂತ್ ಮಾತಾಡ್ಕೊಂಡು ಸರಿ ಮಾಡ್ಕೋಬಹುದು. ನಮಗ್ ಯಾರೇನು ಮಾಡಕ್ಕಾಗಲ್ಲ. ಬಾ ಅಕ್ಕ. ಆರ್ತಿ ಮನೆಯಿಂದ ಆಚೆ ಹೋದ್ಲು ಅಂದ್ರೆ ನಾನು ಹಾಕಿರೋ ಗೆರೆನ ದಾಟಿದಳೆ ಅಂತಾನೆ ಅರ್ಥ. ಬಾಯ್ ಆಂಟಿ. ವಿಕ್ಕಿ, ನೀವ್ ಆಫೀಸ್ ತಾನೇ ಹೋಗ್ತಿರೋದು? ಹೌದು ಹೆಂಡತಿ, ಆಫೀಸ್ಗೆ ಹೋಗ್ತಿರೋದಕ್ಕೆ. ಮತ್ತೆ ಯಾಕೆ ಸೀರೆ ತಗೊಂಡ್ ಹೋಗ್ತಿದ್ದೀರಾ? ಅದು ಹೆಂಡತಿ, ನಮ್ಮ ಆಫೀಸ್ಗೆ ಒಂದ್ ಲೇಡಿ ಹೊಸದಾಗಿ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾರೆ ಅಂತ ಹೇಳ್ದೆ ಗೊತ್ತಾ, ಅವ್ರಿಗೆ. ನೀವ್ಯಾಕೆ ಅವ್ರಿಗೆ ಸೀರೆ ತಗೊಂಡ್ ಹೋಗ್ತಿದ್ದೀರಾ? ಅದು ಹೆಂಡತಿ, ಈ ಊರಲ್ಲಿ ಅವ್ರಿಗೆ ಯಾರು ಇಲ್ಲ. ಈ ಊರು ಅವ್ರಿಗೆ ಏನು ಗೊತ್ತಿಲ್ಲ. ಕೆಲ್ಸ ಹುಡ್ಕೊಂಡು ಒಬ್ಬರೇ ಬಂದ್ಬಿಟ್ಟಿದ್ದಾರೆ. ಅಂಡ್ ಮೋರ್ ಓವರ್ ಅವ್ರು ನಮ್ಮೂರವ್ರೆ. ಊರಿಂದ ಬರ್ತಾ ಪಾಪ ಬರಿಗೈಯಲ್ಲಿ ಬಂದಿದ್ದಾರೆ. ನನಗೂ ಅವ್ರ ಕಷ್ಟ ನೋಡಕ್ ಆಗ್ಲಿಲ್ಲ. ಅದಕ್ಕೆ ಈ ಸೀರೆಗಳನ್ನೆಲ್ಲ ಕೊಡೋಣ ಅಂತ. ಸರಿ ವಿಕ್ಕಿ, ಪಾಪ ನಿಮ್ಮಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಕೊಡಿ. ಓಕೆ, ಬಾಯ್, ಲವ್ ಯು. ವೇದಾಂತ್ ನೋಡಿದ್ರೆ ಅವಳನ್ನ ಅಮ್ಮ ಅಂತ ಕರೀತಾ ಇದ್ದಾನೆ. ಇವನವಳಿಗೆ ಸಾರಿ ತಗೊಂಡು ಹೋಗ್ತಿದ್ದಾನೆ. ನಮ್ಮೂರ್ನವಳು ಅಂತ ಬೇರೆ ಮಾತಾಡ್ತಿದ್ದಾರೆ.
ಅವಳಿಗಿಷ್ಟೆಲ್ಲ ಮಮಕಾರ ತೋರಿಸಿದ್ದಾರೆ ಅಂದ್ರೆ ಅವಳು ಯಾರು ಅಂತ ನಾನು ತಿಳ್ಕೊಬೇಕು. ಅವಳನ್ನ ನೋಡ್ಲೇಬೇಕು. ನಾನು ಅದನ್ನ ಪತ್ತೆ ಮಾಡ್ತೀನಿ. ಇವತ್ತೇ ಆಫೀಸ್ಗೆ ಹೋಗ್ಬೇಕು. ಮನೇಲಿ ಯಾರಿಗೋ ಹೇಳ್ದೆ. ನಮ್ಮ ಆಫೀಸು ಬರ್ತಾ ಬರ್ತಾ ಟಿಂಬರ್ ಮಿಲ್ ಆಗೋಗಿದೆ. ಎಲ್ಲಿ ನೋಡಿದ್ರು ಧೂಳು. ವೈಟ್ ಶರ್ಟ್ ಏನಾದ್ರೂ ಹಾಕೊಂಡ್ ಬಂದ್ಬಿಟ್ರೆ ಸಂಜೆ ಹೋಗೋ ಅಷ್ಟರಲ್ಲಿ ಕೆಂಪಗಾಗ್ಬಿಟ್ಟಿರುತ್ತೆ. ಅದು ಅಲ್ಲದೆ ನಮ್ಮ ಬಾಸ್ ಬೇರೆ ಡಸ್ಟ್ ಅಲರ್ಜಿ. ಯಾವಾಗ ನೋಡಿದ್ರು ಸೊರ್ಗುಟ್ಕೊಂಡು ಅಂತ ಇರ್ತಾರೆ. ಫಸ್ಟ್ ಅವ್ರಿಗೆ ಹೇಳಿ ಫೈರ್ ಇಂಜಿನ್ ತರಿಸ್ಬಿಟ್ಟು ಇಡೀ ಆಫೀಸ್ನೇ ವಾಶ್ ಮಾಡಿಸ್ಬಿಡ್ಬೇಕು. ಆಫೀಸಿಗೆ ಬಂದಿರೋ ಹೊಸ ಅಮ್ಮ ಮನೇಲಿ ಏನಪ್ಪ? ಏನಿಲ್ಲ, ಇಲ್ಲೆಲ್ಲ ತುಂಬಾ ಧೂಳಿದೆ, ಸ್ವಲ್ಪ ಕ್ಲೀನಾಗಿ ಒರೆಸ್ಕೊಳ್ಳಿ. ಮೆತ್ತಗೆ ಮೆತ್ತಗೆ. ಬುದ್ಧ ಧ್ಯಾನದಲ್ಲಿದ್ದಾನೆ, ಕಣ್ಣು ಬಿಟ್ಬಿಟ್ರೆ ಕಷ್ಟ. ಅಮ್ಮ ಒಂದ್ ನಿಮಿಷ ಬನ್ನಿ. ಇನ್ನು ಚೂರು ಧೂಳಿದೆ, ಬರ್ಸ್ ಬಂದ್ಬಿಡ್ತೀನಪ್ಪ. ಅಯ್ಯೋ ಅದಕ್ಕೇನು ಅರ್ಜೆಂಟ್ ಇಲ್ಲ, ಇಲ್ಲಿ ತಗೊಳ್ಳಿ. ಏನಪ್ಪ ಇದು? ನಾನು ನಿಮ್ಗೆ ಅಂತ ತಂದಿರೋ ಸೀರೆ. ಹೇಗಿದೆ? ಚೆನ್ನಾಗಿದ್ಯಾ? ಅಲ್ಲಪ್ಪ, ಇಷ್ಟೊಂದು ಕಾಸ್ಟ್ಲಿ ಸೀರೆ ಯಾಕೆ ತರಕ್ ಹೋದ್ರಿ? ಅಮ್ಮ ನೀವು ಊರಿಂದ ಬರ್ತಾ ಹೆಚ್ಚಿಗೆ ಬಟ್ಟೆ ತಂದಿಲ್ಲ ಅನ್ಸುತ್ತೆ. ಎಷ್ಟು ದಿನ ಅಂತ ಇರೋ ಬಟ್ಟೆಲೇ ಇರ್ತೀರಾ, ಅದಕ್ಕೆ ನಾನೊಂದಷ್ಟು ಸೀರೆಗಳು ತಗೊಂಬಂದೆ. ತುಂಬಾ ಇಷ್ಟ ಆಯ್ತಪ್ಪ. ಆ ದೇವ್ರು ನಿಂಗೆ ಒಳ್ಳೇದ್ ಮಾಡ್ಲಿ. ವಿಕ್ರಾಂತ್ ಕರೀತಿದ್ದಾನೆ, ಬಂದೆ. ದೇವ್ರೆ, ಈ ಸುಹಾಸಿನಿ ಇಲ್ಲಿಗೂ ಬಂದ್ಬಿಟ್ಲ. ನಾನು ಇವಳಿಂದ ಎಷ್ಟು ದೂರ ಹೋಗ್ಬೇಕು ಅನ್ಕೊಂಡಷ್ಟು ಇವಳು ನನ್ನ ಹತ್ರನೇ ಬರ್ತಾ ಇದ್ದಾಳೆ. ಮಕ್ಕಳಷ್ಟು ಕೇಳ್ಕೊಂಡ್ರು ಇವಳಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಆ ಮನೆಗೆ ಹೋಗಕ್ಕೆ ಒಪ್ಕೊಳ್ಳಿಲ್ಲ. ಈಗ ಇವಳು ನನ್ನ ನೋಡ್ಬಿಟ್ರೆ ಇವಳು ಇಲ್ಲಿವರೆಗೂ ಯಾಕೆ ಬಂದ್ಲು? ಕೆಟ್ಟ ಕಾಲು ಇಲ್ಲಿವರೆಗೂ ಬಂದಿದೆ ಅಂದ್ರೆ ಏನೋ ಹುನ್ನಾರ ಮಾಡ್ಕೊಂಡೇ ಬಂದಿರ್ತಾಳೆ ಇವಳು. ಇದೇನ್ ಮದರ್ ಇಂಡಿಯಾ? ಗಾಳಿ ಇಲ್ಲದೆ ಮಳೆ ಬಂದಂಗೆ ಸುದ್ದಿ ಇಲ್ಲದೆ ಆಫೀಸಿಗೆ ಬಂದಿದ್ದೀರಾ? ಏನ್ ಸಮಾಚಾರ? ಸುದ್ದಿ ಸಮಾಚಾರ ಏನೂ ಇಲ್ಲ ವಿಕ್ರಾಂತ್. ನಾನು ತುಂಬಾ ದಿನದಿಂದ ಹೊರಗಡೆ ಹೋಗಿರ್ಲಿಲ್ಲ. ನನಗೂ ಮನೇಲಿ ತುಂಬಾ ಬೋರ್ ಆಗ್ತಿತ್ತು. ಅದಕ್ಕೆ ನಿಮ್ಮೆಲ್ರಿಗೂ ಊಟ ತಗೊಂಡ್ ಬಂದೆ. ಊಟನ? ಅದು ನೀವು? ಯಾಕೆ ತರಬಾರ್ದ? ಹಾಗೇನಿಲ್ಲ, ತರತ್ ಬಂದಿದ್ದೀರಾ, ಸರಿ ಕೊಡಿ. ಬೈ ಮಿಸ್ ಆಗಿ ಊಟ ಅಂತ ಹೇಳಿದ್ರಿ ಅನ್ಸುತ್ತೆ. ಕೈ ಬೇರೆ ಖಾಲಿ ಇದೆ. ಆದ್ಯ ತರ್ತಾರೆ.
ಆದ್ಯಾ, ಸುಳ್ಳು ಪರಿಚಯ ಹೇಳಿ ನಿನ್ನ ಹತ್ರ ಬಂದು ಮಾತಾಡ್ಸೋಣ ಅಂದ್ರೆ ಅದಕ್ಕೂ ಮನ್ಸು ಹೆದರುತ್ತೆ. ಸತ್ಯ ಗೊತ್ತಾದ್ರೆ ನೀನ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಮಗಳೇ. ಗೊತ್ತಾಗಿದ್ಯಾ ಮಗಳೇ, ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರ್ಲಿಕ್ಕಂದ. ಸ್ವರಬಡಿತದ ಸಾರಥಿ. ಹಾಯ್ ಮಾ, ವಾಟ್ ಸರ್ಪ್ರೈಸ್, ನೀವೇನಿಲ್ಲಿ? ಯಾಕೆ ವೇದಾಂತ್ ಬರ್ಬಾರ್ದಿತ್ತ? ಖಂಡಿತವಾಗ್ಲೂ ಹಾಗಲ್ಲಮ್ಮ, ಏನೋ ಇನ್ಫಾರ್ಮ್ ಮಾಡಿದೆ, ಸಡನ್ ಆಗಿ ಬಂದ್ರಲ್ಲ ಹಾಗಾಗಿ ಕೇಳಿದೆ ಅಷ್ಟೇ. ನಿಮ್ಮೆಲ್ರಿಗೂ ಊಟ ತಂದಿದ್ದೀನಿ, ಜೊತೆಗೆ ಆದ್ಯ ಕೂಡ ಬಂದಿದ್ದಾಳೆ. ಆದ್ಯನೂ ಬಂದಿದ್ದಾಳ? ಹಾಗಾದ್ರೆ ಇವತ್ತು ಸ್ಪೆಷಲ್ ಊಟನೇ ಇರ್ಬೇಕು. ಅಮ್ಮ, ಇವತ್ತು ಎಲ್ಲರೂ ಜೊತೆ ಊಟ ಮಾಡೋಣ. ಕಾಂತ, ಬಂದೆ ಬಾಸ್. ಮೇಡಮ್ ನಮಸ್ಕಾರ. ಕಾಂತ, ಹೋಗಿ ವಿಕ್ರಾಂತ್ ಸಾತ ಧ್ರುವನ್ ಕರೀರಿ, ಇವತ್ತೆಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋಣ. ಸರಿ ಬಾಸ್. ಬನ್ನಿ ಅಮ್ಮ. ಆದ್ಯ, ಒಂದ್ ನಿಮಿಷ. ವೇದಾಂತ್, ನಮ್ಮ ಆಫೀಸ್ನಲ್ಲಿ ಯಾರು ನಮ್ಮ ಊರಿನ ಹೆಂಗಸು ಕೆಲಸ ಮಾಡ್ತಾರೆ ಅಂತ ಹೇಳಿದ್ಯಲ್ಲ, ಅವ್ರನ್ನೇ ಕರೆಸ, ಅವರೇ ಊಟ ಬಡಿಸ್ಲಿ. ಶ್ಯೂರ್ ಅಮ್ಮ. ಕಾಂತ, ಆ ಅಮ್ಮನ್ ಕರೀರಿ. ಓಕೆ ಬಾಸ್. ಎಲ್ಲೋದ್ರಿ ಅಮ್ಮ? ಒಂದ್ಸತಿ ಇರೋ ಕಡೆ ಇನ್ನೊಂದ್ಸತಿ ಇರೋದೇ ಇಲ್ವಲ್ಲ, ಟಪಟಪ ಅಂತ ಮಾಯ ಆಗ್ಬಿಡ್ತಾರೆ. ಹೆಸರು ಹಿಡಿದು ಬೇರೆ ಕರಿಯೋಣ ಅಂದ್ರೆ ಎಮ್ಮನ ಹೆಸರು ಬೇರೆ ಸರಿ ಗೊತ್ತಿಲ್ಲ. ಅಮ್ಮ ಅಮ್ಮ, ಹೊಸ್ತಾಗಿ ಬಂದಿರೋ ಅಮ್ಮ, ಬಾಸ್ ಕರೀತಾ ಇದಾರೆ, ಎಲ್ಲಿದ್ಯಮ್ಮ ಅಮ್ಮ? ಸದ್ಯ ಇಲ್ವಲ್ಲ, ಎಲ್ಲಿ ಅಂತ ಹುಡ್ಕದಪ್ಪ.
ಬಾಸ್ ಆ ಕೆಲ್ಸದ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ, ಎಲ್ಲೋ ಮಾಯ ಆಗ್ಬಿಟ್ಟಿದ್ದಾರೆ. ರೀ ಮಾಯ ಆಗಿದ್ದಾರೆ ಅಂದ್ರೆ ಏನ್ರಿ ಅರ್ಥ? ಅಂದ್ರೆ ಎಲ್ಲ ಆಚೆ ಹೋಗಿರ್ಬೇಕು ಅನ್ಸುತ್ತೆ, ಎಲ್ಲೂ ಕಾಣಿಸ್ತಾ ಇಲ್ಲ. ನೋಡಿದ್ಯ ವೇದ, ಗುರುತು ಪರಿಚಯ ಇಲ್ದರ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ಕೊಂಡ್ರೆ ಹೀಗೆ ಆಗೋದು. ನಿನ್ಗೊಂದ್ ಮಾತು ಹೇಳ್ದೆ, ನಿನ್ ಭಯ ಕೂಡ ಇಲ್ದೆ ಹೊರಗಡೆ ಎಲ್ಲ ಸುತ್ತಾಡಕ್ ಹೋಗಿದ್ದಾರೆ. ಇದೇನಾ ಆಫೀಸ್ ನೋಡ್ಕೊಳ್ಳೋ ರೀತಿ? ಆಫೀಸ್ ನಲ್ಲಿ ಎಷ್ಟೊಂದು ಕಾಸ್ಟ್ಲಿ ಐಟಮ್ ಇದೆ, ಏನಾದ್ರೂ ಕಳೆದು ಹೋದ್ರೆ ಯಾರು ಹೊಣೆ? ಅಮ್ಮ ಪ್ಲೀಸ್ ರಿಲ್ಯಾಕ್ಸ್. ಅವ್ರು ತುಂಬಾ ಒಳ್ಳೆಯವರಮ್ಮ, ಅವ್ರು ನೋಡಿದ್ರೆ ಹಾಗೆ ಅನ್ಸೋದಿಲ್ಲ. ಇಲ್ಲೆಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡಿ. ಅವ್ರನ್ನ ವೆಯ್ಟ್ ಮಾಡೋದು ಬೇಡ, ನಾವೇ ಬೆಡ್ಸ್ಕೊಂಡು ಊಟ ಮಾಡೋಣ. ಅಮ್ಮ ಆರತಿ ಮಾಡಿರೋ ಅಡಿಗೆ ತುಂಬಾ ಚೆನ್ನಾಗಿದೆ. ಅಮ್ಮನೂ ಇದ್ದಿದ್ರೆ ಒಟ್ಟಿಗೆ ಊಟ ಮಾಡ್ಬೋದಿತ್ತು. ಇದೇ ಟೈಮ್ಗೆ ಆಚೆ ಹೋಗ್ಬೇಕಿತ್ತ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಬಾಬಾ. ಇರಿ ಉಳಿದಿರೋದನ್ನ ಎತ್ತಿರೋಣ, ಅವ್ರು ಬಂದ್ಮೇಲೆ ಕೊಟ್ರಾಯ್ತು. ನೀರು ಕುಡಿಕಲ್ಲ. ಥ್ಯಾಂಕ್ ಯು. ಹುಷಾರು ಕಂದ, ನೀರು ಕುಡಿತಿರ್ಬೇಕಾದ್ರೆ